ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಿಗಿನರ್ ಆಗಿ ಇವಾಗ ಬ್ಯಾಂಕ್ ಎಕ್ಸಾಮ್ ಶುರು ಮಾಡ್ತಿದ್ದೀನಿ ಅಂದರೆ ಹೇಗೆ ಓದ್ತಿದ್ದೆ ಅನ್ನೋದನ್ನ ಹೇಳ್ತೀನಿ. ಮೊದಲನೇದಾಗಿ ನೀವು ಡಿಗ್ರಿ ಫೈನಲ್ ಇಯರಲ್ಲಿ ಇದ್ದಾಗಲೇ ನೆಕ್ಸ್ಟ್ ಬ್ಯಾಂಕಿಂಗ್ ಹೋಗ್ತೀರಾ ಅಂತ ಡಿಸೈಡ್ ಮಾಡಿಬಿಡಿ. ಹೌದು, ನೀವು ಅದನ್ನೇ ಚೂಸ್ ಮಾಡ್ತೀರಾ ಅನ್ನಂಗಿದ್ರೆ ಫೈನಲ್ ಇಯರ್ ಇದ್ದಾಗಿಂದಾನೇ ಒಂದು ಸ್ವಲ್ಪ ಓದ್ಕೊಂಡು ಬನ್ನಿ. ಅಂದರೆ ಇವಾಗ ರೀಸನಿಂಗ್ ಇಂದನೇ ಶುರು ಮಾಡ್ಬೋದು. ಹೇಗೆ ಶುರು ಮಾಡೋದು ಅಂತೆಲ್ಲ ಹೇಳ್ತೀನಿ. ನೀವು ಇಡೀ ವಾರ ಅದಕ್ಕೆ ಟೈಮ್ ಕೊಡದೇ ಇದ್ರೂ ಬರೀ ಒಂದು ಸ್ಯಾಟರ್ಡೆ ಸಂಡೇ ಫ್ರೀ ಆದಾಗಲಾದ್ರೂ ಒಂದು ಸ್ವಲ್ಪ ಓದ್ಕೊಂಡು ಬನ್ನಿ. ಏನಿರುತ್ತೆ ಎಕ್ಸಾಮು, ಹೇಗಿರುತ್ತೆ ಅನ್ನೋದ್ರ ಬಗ್ಗೆನಾದ್ರು ತಿಳ್ಕೊಂಡು ಬನ್ನಿ. ಆ್ಯಂಡ್ ಇನ್ನೊಂದು ಏನಿರುತ್ತೆ, ಇವಾಗ ಬ್ಯಾಂಕಿಂಗ್, SSC, ರೈಲ್ವೇಸ್ ಎಲ್ಲದಕ್ಕೂ ಪ್ರಿಪೇರ್ ಆಗ್ತೀನಿ ಅಂತ ಹೋಗಬೇಡಿ. ಸ್ಟಾರ್ಟಿಂಗ್ ನಾನು ಹಾಗೆ ಮಾಡಿದ್ದೆ, ಎಲ್ಲದಕ್ಕೂ ಪ್ರಿಪೇರ್ ಆಗ್ತೀನಿ ಅಂತ ಹೋಗಿದ್ದೆ. ಬಟ್ ಏನಂತ ಹೇಳಿದ್ರೆ, ಇವಾಗ SSCಲಿರೋ ಕ್ವಶನ್ಸ್ ಏನಿರುತ್ತೆ, ಇವಾಗ ಒಂದೇ ಟಾಪಿಕ್ ಇರ್ಬೋದು, ಒಂದು ಪಜಲ್ ಅಂತಾನೆ ಇರ್ಬೋದು. SSCಲಿ ಹೆಂಗಿರುತ್ತೆ, ಕೆಲವೊಂದು ಇವಾಗ ಸಿಂಗಲ್ ಲೈನ್ ಥರ ಹಿಂಗೆ ಕೊಟ್ಬಿಟ್ಟು ಅದರಲ್ಲಿ ಒಂದು ಕ್ವಶನ್ಗೆ ಒಂದೇ ಆನ್ಸರ್ ಅನ್ನೋ ಥರ ಪಜಲ್ ಇರ್ಬೋದು. ಇದರಲ್ಲಿ ಪಜಲ್ ತುಂಬ ಇರುತ್ತೆ. ಆಮೇಲೆ ನಾನು ನೋಡಿದ್ದೀನಿ ಇಮೇಜಸ್ ರಿಲೇಟೆಡ್, ಏನೋ ಮಿರರ್ ಇಮೇಜ್ ಅನ್ನೋದೆಲ್ಲ ಇದೆ SSC ರೈಲ್ವೇಸಲ್ಲಿ. ಅದೆಲ್ಲ ಬ್ಯಾಂಕಿಂಗಿಗೆ ಬರಲ್ಲ. ಸುಮ್ಮನೆ ಇವಾಗ ಎಲ್ಲದಕ್ಕೂ ಓದ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಅಂತಲೇ ಹೇಳ್ಬೋದು. ಕೊನೆಗೆ ನೀವು ಏನು ಮಾಡ್ತೀರಾ, ಯಾವ್ದಾದ್ರು ಒಂದಕ್ಕೆ ಪ್ರಿಪೇರ್ ಆಗೋಣ ಅನ್ನೋ ಥರ ಸಿಚುವೇಶನ್ ಬಂದು ಒಂದಕ್ಕೆ ಪ್ರಿಪೇರ್ ಆಗಕ್ಕೆ ಹೋಗ್ತೀರಾ. ಸೊ ಅದಕ್ಕೇ ಸ್ಟಾರ್ಟಿಂಗಿಂದನೇ ಒಂದಕ್ಕೆ ಪ್ರಿಪೇರ್ ಆಗ್ತಾ ಹೋಗಿ. ನಾನು ಸ್ಟಾರ್ಟಿಂಗ್ ಒಂದು 6 ತಿಂಗಳು ಹಿಂಗೇನೆ ಸುಮ್ಮನೆ ಎಲ್ಲದಕ್ಕೂ ಪ್ರಿಪೇರ್ ಆಗ್ತಾ ಹೋಗಿ ಕೊನೆಗೆ ಬೇಡ ಬಿಡು ಬ್ಯಾಂಕಿಂಗ್ಗೆ ಅಂತಲೇ ಕೂತೆ. ಅಲ್ಲಿ ನನ್ನ ಟೈಮ್ ವೇಸ್ಟ್ ಆಯ್ತು ಎಲ್ಲದಕ್ಕೂ ಪ್ರಿಪೇರ್ ಆಗ್ತಾ ಹೋಗಿ. ಸೊ ಅದಕ್ಕೇ ಫಸ್ಟೇ ಡಿಸೈಡ್ ಮಾಡಿ ಯಾವುದಕ್ಕೆ ಹೋಗ್ತೀರಾ ಅಂತ. ಆ್ಯಂಡ್ ಇನ್ನು ಎಲ್ಲಿಂದ ಓದೋದು, ಯಾವ ಸೋರ್ಸಸ್ನ ಫಾಲೋ ಮಾಡೋದು ಅಂತ ಹೇಳಿದ್ರೆ, ನಿಮಗೆ ಹಿಂದಿ ಬರುತ್ತೆ ಅಂತ ಹೇಳಿದ್ರೆ ಫಸ್ಟೇ ಹಿಂದಿ ಅವ್ರ ಕ್ಲಾಸಸ್ನೇ ಕೇಳಕ್ಕೆ ಶುರು ಮಾಡಿಬಿಡಿ. ನಾನು ಆಲ್ರೆಡಿ ಯಾವುದು ಬೆಸ್ಟ್ ಸೋರ್ಸಸ್ ಅಂತ ಹೇಳಿದ್ದೀನಿ. ಆ್ಯಂಡ್ ಸಿಲೆಬಸ್ಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನೋಡಿದ್ಮೇಲೆ ಅದನ್ನೂ ಒಂದ್ಸತಿ ಹೋಗಿ ನೋಡಿ. ಏನು ಮಾಡಿ ಅಂತ ಹೇಳಿದ್ರೆ, ಫಸ್ಟ್ ಯೂಟ್ಯೂಬಲ್ಲಿ ನೋಡಿ ಹಿಂದಿ ಕ್ಲಾಸಸ್ ಯಾರ್ದೆಲ್ಲ ಇರುತ್ತೆ ಅವ್ರದ್ದು. ಕ್ವಾಂಟ್ಸ್ಗೆ ಕೌಶಿಕ್ ಸರ್, ಹರ್ಷಲ್ ಅಗರ್ವಾಲ್ ಸರ್, ಆಮೇಲೆ ಆಶೀಶ್ ಅರೋರಾ ಸರ್ ಅಂತ ಇದ್ದಾರೆ. ಇವ್ರುಗಳ ಕ್ಲಾಸ್ ಕೇಳಿ. ನಿಮಗೆ ಯಾರ್ದು ಸೆಟ್ ಆಗುತ್ತೆ ಅಂತ ಅನ್ಸುತ್ತೆ ಅವ್ರದ್ದನ್ನ ಏನು ಮಾಡಿ, ನೀವು ಬೇಕಿದ್ರೆ ಕೋರ್ಸ್ನ ಪರ್ಚೇಸ್ ಮಾಡಿಬಿಡಿ. ಕಮ್ಮಿಗೇನೆ ಇರುತ್ತೆ. ಇವಾಗ ಲೈವ್ ಕ್ಲಾಸ್ ಇರುತ್ತೆ, ರೆಕಾರ್ಡೆಡ್ ಇರುತ್ತೆ. ಯಾವ್ದು ನಿಮಗೆ ಕಂಫರ್ಟಬಲ್ ಆಗಿರುತ್ತೆ ಅದನ್ನೇ ಪರ್ಚೇಸ್ ಮಾಡಿಬಿಡಿ. ಸೊ ಹಿಂದಿ ಗೊತ್ತಿದೆ ಅಂತ ಹೇಳಿದ್ರೆ ಬೇಸಿಕಲಿ ಹಿಂದಿಯಿಂದನೇ. ಆ್ಯಂಡ್ ರೀಸನಿಂಗ್ಗೆ ಹೇಳೋದಾದ್ರೆ ಪುನೀತ್ ಸರ್ ಇದ್ದಾರೆ, ಅಂಕುಶ್ ಲಂಬಾ ಸರ್ ಇದ್ದಾರೆ. ಈ ಥರ ಸುಮಾರು ಜನ ಇದ್ದಾರೆ ಯೂಟ್ಯೂಬಲ್ಲಿ. ಫಸ್ಟು ಅವ್ರಗಳ ಕ್ಲಾಸ್ನ ಕೇಳಿ. ಯಾರ್ದು ನಿಮಗೆ ಸೆಟ್ ಆಗುತ್ತೆ ಅಂತ ಇರುತ್ತೆ ಅವ್ರದ್ದೇನೆ ಕೋರ್ಸ್ ಬೇಕಿದ್ರೆ ಪರ್ಚೇಸ್ ಮಾಡಿ. ರೀಸನಿಂಗ್ ಕ್ವಾಂಟ್ಸಿಗೆ ನಿಮಗೆ ಯೂಟ್ಯೂಬ್ ಸಾಕಾಗ್ತಿಲ್ಲ, ಕೋರ್ಸ್ ಪರ್ಚೇಸ್ ಮಾಡಬೇಕು ಅಂದರೆ ಇವ್ರುಗಳದ್ದೇ ಪರ್ಚೇಸ್ ಮಾಡ್ಬೋದು ನೀವು. ಇನ್ನು ಇಂಗ್ಲೀಷ್ಗೆ ಬರೋದಾದರೆ ನೀವು ನಿಮಿಷಾ ಮ್ಯಾಮ್ ಕ್ಲಾಸ್ನ ಫಾಲೋ ಮಾಡ್ಬೋದು, ವರುಣ್ ಸರ್ ಕ್ಲಾಸ್ನ ಫಾಲೋ ಮಾಡ್ಬೋದು. ಇದೆಲ್ಲ ನಾನು ಬೆಸ್ಟ್ ಸೋರ್ಸಸ್ ಅನ್ನೋದ್ರಲ್ಲಿ ಹೇಳಿದ್ದೀನಿ ಆಲ್ರೆಡಿ. ಆ್ಯಂಡ್ ಅವ್ರದ್ದು ಯೂಟ್ಯೂಬ್ದು ಏನು ಪೇಜ್ ಇರುತ್ತೆ, ಚಾನಲ್ ಇರುತ್ತೆ, ಅದು ಸ್ಕ್ರೀನ್ಶಾಟ್ ತೆಗೆದು ಹಾಕಿದ್ದೀನಿ. ಸೊ ನಿಮಗೆ ಇವ್ರ ಚಾನಲ್ದೆಲ್ಲ ಆ ವಿಡಿಯೋದಲ್ಲಿ ಸಿಗುತ್ತೆ. ಈಗ ಹಿಂದಿ ಬರಲ್ಲ ನಮಗೆ, ಸ್ಟಾರ್ಟಿಂಗ್ ಹಿಂದಿಗೆ ಹೋಗೋದು ಬೇಡ ಅಂತ ಹೇಳೋರು ಫೀಲ್ ಫ್ರೀ ಟು ಲರ್ನ್ ಅಂತ ಯೂಟ್ಯೂಬಲ್ಲಿ ಚಾನಲ್ ಇದೆ. ಅದರಲ್ಲಿ ನಿಮಗೆ ಇಂಗ್ಲೀಷಲ್ಲೇ ಹೇಳ್ಕೊಡ್ತಾರೆ. ಸೊ ನೀವು ಅಲ್ಲಿಂದನೂ ಕಲ್ತ್ಕೊಂಡು ಹೋಗ್ಬೋದು. ಇವಾಗ ಆವಾಗಲೇ ಹೇಳಿದ್ನಲ್ಲ, ಡಿಗ್ರಿ ಮಾಡ್ತಿದ್ದೀರಾ ಅಂತ ಹೇಳೋರು ಅವ್ರ ಕ್ಲಾಸ್ಗಳನ್ನ ಕೇಳ್ಕೊಂಡು ಬೇಸಿಕ್ ಏನಿರುತ್ತೆ ಅದನ್ನು ಕಲಿಬೋದು. ಇಲ್ಲ ಇವಾಗ ಡಿಗ್ರಿ ಮುಗಿದಿದೆ ಶುರು ಮಾಡ್ತೀನಿ ಅಂತ ಹೇಳೋರು ಅದರಲ್ಲೇ ಕಲಿಬೋದು. ಬಟ್ ಹಿಂದಿನೇ ಏನಕ್ಕೆ ಬೆಸ್ಟ್ ಅಂತ ಹೇಳ್ತೀನಿ ಅಂದರೆ, ಇವರೆಲ್ಲ ಶಾರ್ಟ್ ಕಟ್ಸ್ಗಳು ಹೇಳ್ಕೊಟ್ಟಿರ್ತಾರೆ ನಮಗೆ. ಎಕ್ಸಾಮ್ ಲೆವೆಲಲ್ಲಿ ಎಕ್ಸಾಮ್ಗಳಿಗೆ ಏನು ನಾವು ಕಾನ್ಸೆಪ್ಟ್ನ ಕಲ್ತಿರೋದಕ್ಕಿಂತ ಪ್ರಿಲಿಮ್ಸ್ ಲೆವೆಲಲ್ಲಿ ನಮಗೆ ಎಷ್ಟು ಬೇಗ ಮಾಡ್ತೀವಿ ಅನ್ನೋದು ಮುಖ್ಯ. ಬೇಗ ಮಾಡೋದಕ್ಕೆ ನಮಗೆ ಶಾರ್ಟ್ ಕಟ್ಗಳು ಗೊತ್ತಿರಬೇಕು. ಸೊ ಅದಕ್ಕೆ ನಂದು ಅನಿಸಿಕೆ ಪ್ರಕಾರ ಬೆಸ್ಟ್ ಅಂತ ಹೇಳಿದ್ರೆ ಇವ್ರುಗಳೇನೆ. ನಾನು ಹಿಂದಿ ಯಾರು ಹೇಳಿದೆ ಅವರೇನೆ. ಸೊ ನಿಮಗೆ ಫಸ್ಟೇ ಹಿಂದಿ ಸೆಟ್ ಆಗಲ್ಲ ಅಂತ ಹೇಳೋರು ಫೀಲ್ ಫ್ರೀ ಟು ಲರ್ನಲ್ಲಿ ಕ್ಲಾಸ್ಗಳು ಕೇಳಿಕೊಂಡು ಒಂದು ಸ್ವಲ್ಪ ಅದಾದಮೇಲೆ ನೀವು ಆ ಟಾಪಿಕ್ಗೆ ಹೊಂದ್ಕೊಂಡಿದ್ದೀರಾ, ಆ ಟಾಪಿಕ್ ಅಂದರೆ ಏನು ಅಂತ ಗೊತ್ತಾಗಿದೆ ಅಂತ ಅಂದಾಗ್ಲಾರು ಹಿಂದಿಲಿ ಕ್ಲಾಸ್ ಕೇಳೋಕ್ಕೆ ಶುರು ಮಾಡಿ. ಇದೇನಿರುತ್ತೆ ಅಂತ ಹೇಳಿದ್ರೆ ಕ್ವಶನ್ ಅಲ್ಲೇ ಇರುತ್ತೆ. ಸೊ ಅವರ ಆನ್ಸರ್ ಮಾಡೋದು, ಇವಾಗ ಕ್ವಾಂಟ್ಸಲ್ಲಿ ಬರೀ ನಂಬರ್ಸ್ ಅಲ್ವಾ. ಸೊ ಏನಾಗುತ್ತೆ, ಅವ್ರು ಈ ಥರ ನಂಬರ್ಸ್ ತೊಗೊಂಡಿದ್ದಾರೆ, ಈ ಥರ ಮಾಡಿದ್ದಾರೆ ಅನ್ನೋದು ಕರೆಕ್ಟಾಗಿ ಅಷ್ಟೊಂದು ಭಾಷೆ ಗೊತ್ತಿಲ್ಲ ಅಂದರೂ ನಮ್ಗೆ ಅರ್ಥ ಆಗುತ್ತೆ. ಇವಾಗಲೂ ನನಗೆ ಹಿಂದಿ ನಾನು ಪರವಾಗಿಲ್ಲ ನನಗೆ ಅರ್ಥ ಆಗ್ತಿದೆ ಅಂತ ಹೇಳಿದ್ರೆ ಈ ಥರ ಕ್ಲಾಸ್ಗಳು ನಾನು ಕೇಳಿ ಇವಾಗ ಹಿಂದಿ ಯಾರು ಮಾತಾಡೋದು ಅರ್ಥ ಆಗುತ್ತೆ. ನನಗೆ ರಿಟರ್ನ್ ಮಾತಾಡೋದಕ್ಕೆ ಬರಲ್ಲ. ಮುಂಚೆ ಇಷ್ಟೊಂದು ಅರ್ಥನೂ ಆಗ್ತಿರ್ಲಿಲ್ಲ. ಈಗ ನಾನು ಯೂಟ್ಯೂಬಲ್ಲಿ ಇವ್ರುಗಳ ಕ್ಲಾಸ್ ಕೇಳಿನೇ ಫುಲ್ಲು ಹಿಂದಿನ ಅರ್ಥ ಮಾಡ್ಕೊತಿರೋದು. ಆ್ಯಂಡ್ ಸ್ಟಾರ್ಟಿಂಗ್ ನಾನು ಮಾಡಿದ ತಪ್ಪು ಅದೇನೆ. ನನಗೆ ಹಿಂದಿ ಅಷ್ಟೊಂದು ಗೊತ್ತಿಲ್ವಲ್ಲ, ಇವ್ರುಗಳ ಕ್ಲಾಸ್ ಕೇಳೋದು ಬೇಡ, ಕನ್ನಡದಿಂದ ಹೋಗೋಣ ಅಂತ ಹೋದೆ. ಅಲ್ಲೂ ಅರ್ಥ ಆಗಲಿಲ್ಲ ಅಂದಾಗ ಇಂಗ್ಲೀಷ್ಗೆ ಹೋದೆ, ಫೀಲ್ ಫ್ರೀ ಟು ಲರ್ನ್. ಅಲ್ಲಿ ಬೇಸಿಕ್ಕಿಂದ ನೀಟಾಗಿ ಹೇಳ್ಕೊಡ್ತಾರೆ, ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಒಂದೆರಡು ಟಾಪಿಕ್ ಅದರಲ್ಲೂ ನೋಡಿದೆ. ಬಟ್ ನಮಗೆ ಎಕ್ಸಾಮಲ್ಲಿ ಹೋಗಿ ಮಾಡೋದಕ್ಕೆ ಕರೆಕ್ಟಾಗಿ ಹೇಳ್ಕೊಡೋರು ಈ ಹಿಂದಿ ನಾನು ಹೇಳಿದ
ಯಾರಿದ್ದಾರೆ ಟೀಚರ್ಸ್ ಅವರೇನೆ. ಸೊ ಅದಕ್ಕೆ ನಾನು ಇವಾಗಲೂ ರಿಗ್ರೆಟ್ ಮಾಡ್ತೀನಿ. ಸುಮ್ಮನೆ ನಾನು ಒಂದು ಇಷ್ಟು ತಿಂಗಳು ನಾನು ಬರೀ ಕ್ವಾಂಟ್ಸ್ನ ಓದೋದಕ್ಕೆ ಕಲಿತೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಲಿತೆ, ಅದ್ರ ಮೇಲೆ ಮಾರ್ಕ್ಸ್ ಬರ್ದಿರಲಿಲ್ಲ, ಏನೂ ಇಲ್ಲ, ನಂಗೆ ಅರ್ಥ ಆಗ್ತಿಲ್ಲ ಅಂತ ನಾನು ಬರೀ ಟಾಪಿಕ್ಸ್ಗಳನ್ನೇ ಒಂದು 10 ಸತಿ ಕೇಳಿದ್ದೆ. ಸೊ ಅದ್ರ ಬದಲು ನಾನೇ ಡೈರೆಕ್ಟಾಗಿ ಫಸ್ಟೇನೆ ಪರವಾಗಿಲ್ಲ ಹಿಂದಿಂದನೇ ಕಲಿಯೋಣ ಅಂತ ಇವ್ರುಗಳ ಕ್ಲಾಸ್ ಕೇಳಿದಿದ್ರೆ ಇಷ್ಟೊತ್ತಿಗೆ ನನಗೆ ಇನ್ನೂ ಚೆನ್ನಾಗಿ ಹೆಲ್ಪ್ ಆಗಿರೋದು, ನಂದು ಅಷ್ಟು ಟೈಮ್ ಸೇವ್ ಆಗ್ತಾ ಇತ್ತು. ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡೋದು, ಹಿಂದಿ ಗೊತ್ತಿದೆ ಅಂತ ಹೇಳಿದ್ರೆ ಡೈರೆಕ್ಟ್ ನೀವು ಹಿಂದಿ ಕ್ಲಾಸ್ಗಳನ್ನೇ ಕೇಳೋಕ್ಕೆ ಶುರು ಮಾಡಿ. ಆ್ಯಂಡ್ ನಾನು ಯಾವುದು ಸೆಕ್ಷನ್ನ ಫಸ್ಟು ಓದ್ಕೋತಿದ್ದೆ ಅಂತ ಹೇಳಿದ್ರೆ, ನನಗೆ ರೀಸ್ನಿಂಗ್ ಇಷ್ಟ, ಸ್ವಲ್ಪ ಈಸಿ ಅಂತಲೇ ಅನಿಸುತ್ತೆ. ಸ್ಕೂಲ್ ಕಾಲೇಜಲ್ಲೂ ಯಾವ್ದಾದ್ರು ಕ್ವಶನ್ಸ್ ಕೊಟ್ಟಾಗ ಮಾಡುವೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ರೀಸ್ನಿಂಗಿಂದನೇ ಶುರು ಮಾಡ್ತೀನಿ. ಇವಾಗ ನಾನು ಶುರು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಹೇಗೆ ಶುರು ಮಾಡ್ತೀನಿ ಅಂತ ಹೇಳಿದ್ರೆ, ಈ ಸಿಲಾಲಿಸಮು, ಇನ್ಇಕ್ವಾಲಿಟೀಸ್, ಡೈರೆಕ್ಷನ್ ಸೆನ್ಸು, ಬ್ಲಡ್ ರಿಲೇಷನ್, ಈ ಥರ ಚಿಕ್ಕದು ಯಾವ ಟಾಪಿಕ್ ಇದೆ 1 or 2 ಡೇಸಲ್ಲಿ ನಾವು ಕಲ್ತ್ಕೊಬಿಡ್ಬೋದು, ಟಾಪಿಕ್ ಮುಗಿಯುತ್ತೆ ಅನ್ನೋದನ್ನ ಫಸ್ಟು ನೋಡ್ಕೊಂಡು ಬಂದ್ಬಿಡ್ತೀನಿ. ಆ್ಯಂಡ್ ಒಂದೊಂದು ಟಾಪಿಕ್ ಆದಮೇಲೆ ಏನು ಮಾಡ್ತೀನಿ, ಅದ್ರ ಮೇಲೆ ಸಾಕಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡ್ತೀನಿ. ಈಗ ನೀವು ಟಾಪಿಕ್ ಮಾಡಿ ಅದನ್ನ ಅಲ್ಲೇ ಬಿಟ್ಟರೆ ಸರಿ ಹೋಗಲ್ಲ. ಇನ್ನೊಂದು 3-4 ಟಾಪಿಕ್ ಮುಗಿಸ್ಕೊಂಡು ಬಂದಮೇಲೆ ಇದೇನು ಅರ್ಥ ಆಗ್ಲಿಲ್ವಲ್ಲ ಅನ್ನೋ ಥರ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ಯಾವುದೇ ಸಬ್ಜೆಕ್ಟ್ ಆಗಲಿ, ರೀಸನಿಂಗ್ ಆಗಲಿ, ಕ್ವಾಂಟ್ಸ್ ಆಗಲಿ, ಒಂದು ಟಾಪಿಕ್ ಮುಗ್ದಿದ ತಕ್ಷಣ ಅದ್ರ ಮೇಲೆ ಸಾಕಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡಿ. ಸೊ ಈ ಥರ ಚಿಕ್ಕ ಚಿಕ್ಕ ಟಾಪಿಕ್ಸ್ನ ಮುಗಿಸ್ಕೊಬಂದು ಕೊನೆಗೆ ಏನು ಮಾಡ್ತೀನಿ, ನಾನು ಪಜಲ್ಸ್ಗೆ ಅಂತ ಹೋಗ್ತೀನಿ. ಪಜಲ್ಸಲ್ಲಿ ಸೀಟಿಂಗ್ ಅರೇಂಜ್ಮೆಂಟಲ್ಲಿ ನಿಮಗೆ ಸುಮಾರು ರೀತಿ ಇರುತ್ತೆ, ಅದನ್ನೆಲ್ಲ ಕಲಿಬೇಕು. ಆ್ಯಂಡ್ ಸಿಲೆಬಸ್ನ ನಾನು ಅವಾಗಲೇ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಒಂದ್ಸತಿ ಹೋಗಿ ನೋಡಿ. ಆ್ಯಂಡ್ ಇದ್ರ ಜೊತೆ ಏನು ಅಂತ ಹೇಳಿದ್ರೆ, ನನಗೆ ರೀಸನಿಂಗು ಬೇಗ ಕಲ್ತ್ಕೊಳ್ಳೋದ್ರಿಂದ ಮೇನ್ಸ್ಗೂ ಇವಾಗಿಂದನೇ ಪ್ರಿಪೇರ್ ಆಗ್ತಾ ಬರೋಂಗೆ. ಹೇಗೆ ಅಂತ ಹೇಳಿದ್ರೆ, ಒಂದು ಟಾಪಿಕ್ ನಂದು ಪ್ರಿಲಿಮ್ಸಲ್ಲಿ ಪಕ್ಕಾ ಆಗಿದ್ದೀನಿ ಅಂತ ಅನಿಸ್ತಿದ್ದಂಗೆ ನಾನು ಏನು ಮಾಡ್ತೀನಿ, ಅದ್ರ ಮೇಲೆ ಮೇನ್ಸ್ ರಿಲೇಟೆಡುವೆ ಕ್ವಶನ್ಸ್ ಮಾಡೋಕೆ ಹೋಗ್ತೀನಿ. ಈಗ ಪಜಲ್ಸೇ ಆಗಿರಲಿ, ಪ್ರಿಲಿಮ್ಸ್ ಲೆವೆಲ್ಗೆ ನಾನು ಪಕ್ಕಾ ಆಗಿದ್ದೀನಿ, ಸ್ಪೀಡಿಯಾಗಿ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ತಿದ್ದಂಗೆ ಏನು ಮಾಡ್ತೀನಿ, ಮೇನ್ಸ್ಗೂ ಫುಲ್ಲು ಮಾಕ್ ಬರೆಯೋದಿಲ್ಲದೆ ಇದ್ರೂ ಒಂದೊಂದು ಕ್ವಶನ್ ತೊಗೊಂಡು ಡೈಲಿ ಸಾಲ್ವ್ ಮಾಡೋದು, ಈ ಥರ ಮಾಡ್ತೀನಿ. ಇದರಿಂದ ಏನಾಗುತ್ತೆ, ನೆಕ್ಸ್ಟ್ ನೀವು ಮೇನ್ಸ್ಗೆ ಫುಲ್ಲು ಕಲ್ತ್ಕೊಳ್ಳೋಕ್ಕೆ ಅಂತ ಹೋದಾಗ ಆಲ್ಮೋಸ್ಟ್ ಕೆಲವೊಂದು ಟಾಪಿಕ್ಸ್ಗಳು ನಿಮಗೆ ಗೊತ್ತಾಗ್ಬಿಟ್ಟಿರುತ್ತಲ್ಲ ಸಾಲ್ವ್ ಮಾಡಿ, ಆವಾಗ ನಿಮಗೆ ಕಷ್ಟ ಅಂತ ಅನ್ಸೋದಿಲ್ಲ. ಆ್ಯಂಡ್ ಒಂದೊಂದು ಟಾಪಿಕ್ ಮುಗಿತಿದ್ದಂಗೆ ಅದ್ರದ್ದು ಟಾಪಿಕ್ ವೈಸ್ ಮಾರ್ಕ್ಸ್ ಬರೀತಾ ಬನ್ನಿ. ಆ್ಯಂಡ್ ಸೆಕ್ಷನ್ ವೈಸು ಅಷ್ಟೇ, ಒಂದು 10 ಟಾಪಿಕ್ ಇದೆ ಅಂತ ಹೇಳಿದ್ರೆ ನಿಮ್ದು ಆ ಟಾಪಿಕ್ ಕಂಪ್ಲೀಟ್ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಂಗೆ ನೀವು ಸೆಕ್ಷನ್ ವೈಸು ಮಾರ್ಕ್ಸ್ ಬರೀತಾ ಬನ್ನಿ. ಮಾರ್ಕ್ಸ್ ಆ ಸೆಕ್ಷನ್ ವೈಸ್ ಬರೀತಾ ಮಿಕ್ಕಿದ್ದು ಟಾಪಿಕ್ಸ್ನು ನೀವು ಕಂಪ್ಲೀಟ್ ಮಾಡ್ಕೋಬೋದು. ಫುಲ್ಲು ಟಾಪಿಕ್ಸ್ ಎಲ್ಲ ಮುಗಿಲಿ ನಾನು ಮಾರ್ಕ್ಸ್ ಬರೆಯೋದಕ್ಕೆ ಅಂತ ವೆಯ್ಟ್ ಮಾಡಬೇಡಿ. ಟಾಪಿಕ್ ಆಗ್ತಿದ್ದಂಗೆ ಟಾಪಿಕ್ ವೈಸು, ಸೆಕ್ಷನಲ್ಲಿ ಒಂದಷ್ಟು ಟಾಪಿಕ್ ಆಗ್ತಿದ್ದಂಗೆ ಸೆಕ್ಷನ್ ವೈಸ್ ಮಾಡಿಕೊಂಡು ಮಾರ್ಕ್ಸ್ ಬರ್ಕೊಂಡು ಬನ್ನಿ. ಆ್ಯಂಡ್ ಇನ್ನು ಇಂಗ್ಲೀಷ್ಗೆ ಬರೋದಾದರೆ ನಾನೇನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ರೀಸ್ನಿಂಗ್ ಕ್ವಾಂಟ್ಸ್ಗೆ ಅಂತ ಸಪ್ರೇಟ್ ಹಿಂಗೆ ಟೈಮ್ ಕೊಟ್ಬಿಟ್ಟು ರೀಸ್ನಿಂಗ್ ಜೊತೆಗೆ ಆ್ಯಂಡ್ ಕ್ವಾಂಟ್ಸ್ ಜೊತೆಗೆ ಎರಡರ ಜೊತೆಗೂ ಇಂಗ್ಲೀಷ್ನ ಡೈಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರೋದು. ಡೈಲಿ ಇಂಗ್ಲೀಷ್ ಓದಿದಷ್ಟು ನಮಗೆ ಒಳ್ಳೇದು. ಇದು ರೀಸನಿಂಗ್ ಆಗಲಿ ಇದೆಲ್ಲ ಟಾಪಿಕ್ಸ್ ನಾವು ಒಂದ್ಸತಿ ಕಲ್ತ್ಕೊಂಡ್ರೆ ಗೊತ್ತಾಗುತ್ತೆ. ಬಟ್ ಇಂಗ್ಲೀಷ್ ಅನ್ನೋದು ನಾವು ಡೈಲಿ ಓದಲೇಬೇಕು. ಅಂದರೆ ಹೊಸ ವರ್ಡ್ಸ್ನ ಡೈಲಿ ಕಲಿತೀವಿ, ಇದೆಲ್ಲ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ಇವಾಗ ನಾವು BCom ತನಕ, ನಂದು ಡಿಗ್ರಿ ತನಕ ಇಂಗ್ಲೀಷ್ ಕಲ್ತಿರೋದ್ರಿಂದ ಪ್ರೀ ಲೆವೆಲ್ಗೇನು ಅಷ್ಟೊಂದು ಕಷ್ಟ ಅಂತ ಅನಿಸ್ಲಿಲ್ಲ. ಅಂದರೆ ಕೆಲವೊಂದು ಬೇಸಿಕ್ ಗ್ರಾಮರ್ ಏನೇನು ಗೊತ್ತಿರಬೇಕು ಅದು ಗೊತ್ತಿತ್ತು. ಸೊ ಇವಾಗ ಗ್ರಾಮರ್ ಫುಲ್ಲು ಚೂರು ಗೊತ್ತಿಲ್ಲ ಅಂತ ಹೇಳೋರು ಫಸ್ಟು ಗ್ರಾಮರಿಂದನೇ ಫಸ್ಟು ಓದಕ್ಕೆ ಶುರು ಮಾಡಿ. ಪಾಸ್ಟು, ಪ್ರೆಸೆಂಟು, ಆಮೇಲೆ ಕೆಲವೊಂದು ನೌನ್, ವರ್ಬ್, ಈ ಥರದ್ದೆಲ್ಲ ಏನು ಅಂತ ತಿಳ್ಕೊಳ್ಳಿ. ಅದಾದಮೇಲೆ ಓದೋದಕ್ಕೂ ಕಷ್ಟ ಅಂತ ಅನಿಸ್ಬಾರ್ದು. ನಂದು ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡಿದ್ದೇನೆ. ನಾನು ಒಂದು ನಾವೆಲ್ ಓದಿ ನಂದು ಸ್ಪೀಡ್ ಇನ್ಕ್ರೀಸ್ ಆಯಿತು. ಸೊ ಇವಾಗ ಓದೋದಕ್ಕಂತೂ ನನಗೆ ಕಷ್ಟ ಆಗಲ್ಲ. ಸೊ ನೀವು ಬುಕ್ಸ್ ಓದ್ತೀರಾ, ನಾವೆಲ್ಸ್ ಓದ್ತೀರಾ, ನ್ಯೂಸ್ ಪೇಪರ್ ಓದ್ತೀರಾ ಅಂದರೆ ನಿಮಗೇನೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ 120 ರೂಲ್ಸ್ ಆಫ್ ಗ್ರಾಮರ್ ಅಂತ ಇದೆ ನಿಮಿಷಾ ಮ್ಯಾಮ್ದು. ಸೊ ಈ ಬುಕ್ಕನ್ನು ತೊಗೊಂಡು ನೀವು ಆ 120 ರೂಲ್ಸ್ ಓದಿದ್ರಿ ಅಂತ ಹೇಳಿದ್ರೆ ನಿಮಗೆ ಎರರ್ ಡಿಟೆಕ್ಷನ್, ಈ ಥರ ಕ್ವಶನ್ಸ್ಗೆಲ್ಲ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದು ಓದಲೇಬೇಕಾ ಅಂತ ಇಲ್ಲ, ಇದು 21ನೇ ರೂಲ್ ಯಾವುದು, 22ನೇ ರೂಲ್ ಯಾವುದು ಅಂತೆಲ್ಲ ಕ್ವಶನ್ಸ್ ನಮಗೆ ಬರಲ್ಲ. ಈ ರೂಲ್ಸ್ ಗೊತ್ತಿದ್ರೆ ಹೆಲ್ಪ್ ಆಗುತ್ತೆ ಅಂತ. ಇವಾಗ ಕೆಲವು ವರ್ಡ್ ಜೊತೆಗೆ ಈ ಕೆಲವು ವರ್ಡೇ ಬರುತ್ತೆ, ಈ ಕೆಲವು ವರ್ಡ್ ಜೊತೆಗೆ ಇನ್ನು ಕೆಲವು ವರ್ಡ್ ಬರಲ್ಲ. ಸೊ ಇದನ್ನೆಲ್ಲ ಅವ್ರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ಥರ ನಮ್ಗೇನಾದ್ರು ಕ್ವಶನ್ಸ್ ಸಿಕ್ಕಿದಾಗ ನಮ್ಗೆ ಆನ್ಸರ್ ಮಾಡೋಕ್ಕೆ ಸುಲಭ ಆಗುತ್ತೆ ಅಂತ ಅಷ್ಟೇ. ಅದಾದಮೇಲೆ ಎಡಿಟೋರಿಯಲ್ಸ್, ನೀವು ಡೈಲಿ ಎಡಿಟೋರಿಯಲ್ಸ್ ಫಾಲೋ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿಂದನೇ ಹೆಲ್ಪ್ ಆಗುತ್ತೆ. ಪ್ರೀ ಲೆವೆಲ್ಗೆ ನಿಮಗೆ ಎಡಿಟೋರಿಯಲು ಇದೆಲ್ಲ ಬೇಕು ಅಂತ ಅನಿಸ್ತಿದ್ರು ಮೇನ್ಸ್ ಲೆವೆಲ್ಗೆ ಇದೆಲ್ಲ ಕಲ್ತಿದ್ರೆ ನಿಮಗೆ ಈಸಿ ಅಂತ ಅನಿಸುತ್ತೆ. ಸೊ ಅದಕ್ಕೇನೆ ಎಡಿಟೋರಿಯಲ್ಸ್ ನೀವು ಡೈಲಿ ಕೇಳ್ತೀರಾ ಅಂದ್ರೆ ಓಕೆ. ಇಲ್ಲ ಡೈಲಿ ಕೇಳೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಯಾರ್ದಾರು ಫಾಲೋ ಮಾಡ್ತೀರಾ ಅಂತ ಹೇಳಿದ್ರೆ ಅವರೇ ಟೆಲಿಗ್ರಾಮ್ ಗ್ರೂಪಲ್ಲಿ ಆ PDF ಹಾಕಿರ್ತಾರೆ. ಕೇಳದೇ ಇದ್ರೂ ಪರವಾಗಿಲ್ಲ, ಆ PDF ನ ಒಂದ್ಸತಿ ನೋಡ್ಕೊಂಡು ಹೋಗಿ
ಯಾವ್ದಾದ್ರು ವರ್ಡ್ಸ್ ಬರ್ಕೋಬೇಕು ಅಂತ ಅನ್ಸಿದ್ನ ಬರ್ಕೊಂಡು ಅವಾಗ ರಿವಿಷನ್ ತರ ಮಾಡ್ಕೊಂಡ್ರೆ ರಿವೈಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಅಂಡ್ ಎಲ್ಲ ಟಾಪಿಕ್ಸ್ನು ಕಲೀರಿ, ಇಡಿಯಂ ಫ್ರೇಸಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಈ ಥರದ್ನು ಕಲೀರಿ. ಬಿಕಾಸ್ ಲಾಸ್ಟ್ ಟೈಮು RRB ಕ್ಲರ್ಕ್ ಅಲ್ಲಿ ಇದೆಲ್ಲ ಕೇಳಿದ್ರು, ಸಿಂಗ್ಯುಲರ್ ಪ್ಲೂರಲ್ಲೂ ಕೇಳಿದ್ರು. ಸೊ ಇದೆಲ್ಲ ಕಲ್ತ್ಕೊಳ್ಳಿ, ಯಾವುದನ್ನು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಟಾಪಿಕ್ ಅಂತ. ಐ ಮೀನ್ ಸಣ್ಣ ಟಾಪಿಕ್ ಅಂತ ಯಾವುದನ್ನು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ಎಲ್ಲನೂ ಕಲಿ. ಇನ್ನು ಕ್ವಾಂಟ್ಸ್ಗೆ ಬರೋದಾದ್ರೆ ನಾನು ಹೇಗೆ ಫಸ್ಟ್ ಶುರು ಮಾಡ್ತಿದ್ದೆ ಅಂತ ಹೇಳಿದ್ರೆ ಸ್ಪೀಡ್ ಮ್ಯಾಥ್ಸ್ ರಿಲೇಟೆಡ್, ಅಡಿಷನ್, ಮಲ್ಟಿಪ್ಲಿಕೇಶನ್, ಸಬ್ಟ್ರಾಕ್ಷನ್, ಡಿವಿಷನ್, ಆಮೇಲೆ ಪರ್ಸೆಂಟೇಜ್, ಸ್ಕ್ವೇರ್ಸ್, ಕ್ಯೂಬ್ಸ್ ಇದ್ರದ್ದೆಲ್ಲ ಏನಿರುತ್ತೆ ಶಾರ್ಟ್ ಕಟ್ಸ್ನ ಫಸ್ಟ್ ಅದನ್ನ ತಿಳ್ಕೊತಿದ್ದೆ. ಅದನ್ನೆಲ್ಲ ತಿಳ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕ್ವಶನ್ ಸಾಲ್ವ್ ಮಾಡುವೆ. ಹೇಗಂತ ಹೇಳಿದ್ರೆ ಇವಾಗ ಅಡಿಷನ್ದು ನೀವೇನೋ ಶಾರ್ಟ್ ಕಟ್ ತಿಳ್ಕೊಂಡಿರ್ತೀರಲ್ವಾ, ಅದ್ರ ರಿಲೇಟೆಡ್ ಸುಮ್ಮನೆ ಒಂದು 10 ಕ್ವಶನ್ ಹಾಕೊಳ್ಳಿ, ಬರೀ ಅದನ್ನೇ ಸಾಲ್ವ್ ಮಾಡಿ. ಅವಾಗ ಏನಾಗುತ್ತೆ, ನಿಮ್ಮದು ಕ್ಯಾಲ್ಕುಲೇಷನ್ ಸ್ಪೀಡ್ ಏನಾಗುತ್ತೆ ಅದು ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಟಾಪಿಕ್ಸ್ ಅಲ್ಲಿ ನೋಡೋದಾದ್ರೆ ಫಸ್ಟು ಸಿಂಪ್ಲಿಫಿಕೇಶನ್, ಅಪ್ರಾಕ್ಸಿಮೇಷನ್, ನಂಬರ್ ಸೀರೀಸ್, ಕ್ವಾಡ್ರಾಟಿಕ್ ಇಕ್ವೇಷನ್ ಇದಿಷ್ಟು 4 ಫಸ್ಟ್ ಕಲಿಯೋದು. ಇದ್ರ ಮೇಲೆ ಕಲಿತಿದ್ದಂಗೆ ಅದ್ರ ಮೇಲೆ ಜಾಸ್ತಿ ಪ್ರಾಬ್ಲಮ್ಸ್ ಏನಿರುತ್ತೆ, ಕ್ವಶನ್ಸ್ ಏನಿರುತ್ತೆ ಅದನ್ನ ಸಾಲ್ವ್ ಮಾಡುವೆ. ಅದಾದ್ಮೇಲೆ ನೀವು DI ಅಲ್ಲಿ ಕಂಫರ್ಟಬಲ್ ಆಗಿದ್ದೀರಾ, ನಿಮ್ಗೆ ಮಾಡೋದಕ್ಕೆ ಆಗುತ್ತೆ ಅಂದ್ರೆ ಬೇಸಿಕ್ ನಿಮ್ಗೆ ಪರ್ಸೆಂಟೇಜ್ ಬಗ್ಗೆ, ರೇಷಿಯೋ ಬಗ್ಗೆ ಗೊತ್ತಿರೋರು ಈ 4 ಟಾಪಿಕ್ ಆದ್ಮೇಲೆ DIಗೆನೆ ಹೋಗ್ಬೋದು, ಡೇಟಾ ಇಂಟರ್ಪ್ರಿಟೇಷನ್ಗೆ. ಇಲ್ಲ ನಾನು ಅದ್ರಲ್ಲಿ ಕಂಫರ್ಟಬಲ್ ಆಗಿಲ್ಲ ಅಂತ ಹೇಳೋರು ಈ 4 ಟಾಪಿಕ್ ಆಗ್ತಿದ್ದಂಗೆ ಏನ್ ಮಾಡ್ಬೋದು, ಪರ್ಸೆಂಟೇಜ್, ರೇಷಿಯೋ ಪ್ರಪೋರ್ಷನ್ ಮತ್ತೆ ಆವ್ರೇಜಸ್ ಈ 3 ಟಾಪಿಕ್ ನ ನೋಡ್ಕೊಂಡ್ರೆ ಏನಾಗುತ್ತೆ, ನಿಮ್ಗೆ ನೆಕ್ಸ್ಟ್ ಬರೋ ಅರ್ಥಮೆಟಿಕ್ ಕ್ವಶನ್ಸ್ಗಾಗ್ಲಿ, ಇಲ್ಲ ಸಿಂಪ್ಲಿಫಿಕೇಶನ್ಗೆ ಆಗ್ಲಿ, ಇಲ್ಲ ಡೇಟಾ ಇಂಟರ್ಪ್ರಿಟೇಷನ್ಗೆ ಆಗ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಈ 3 ಟಾಪಿಕ್ ಒಂಥರ ಬೇಸ್ ಇದ್ದಂಗೆ ಎಲ್ಲದಕ್ಕೂ. ಸೊ ಈ 3 ಟಾಪಿಕ್ ಕವರ್ ಮಾಡ್ಕೊಂಡು ಅದಾದ್ಮೇಲೆ ಡೇಟಾ ಇಂಟರ್ಪ್ರಿಟೇಷನ್ ಕವರ್ ಮಾಡ್ಕೋಬಹುದು. ಅಂಡ್ ಮಾರ್ಕ್ಸ್ ಹೇಳೋದಾದ್ರೆ ಟಾಪಿಕ್ ಆಗ್ತಿದ್ದಂಗೆ ಟಾಪಿಕ್ ವೈಸ್ ಮಾರ್ಕ್ಸ್ ಬರೀರಿ. ಅಂಡ್ ಸೆಕ್ಷನ್ ವೈಸು ನೀವು ಯಾವಾಗ ಬರಿಬೋದು ಅಂತ ಹೇಳಿದ್ರೆ ಸಿಂಪ್ಲಿಫಿಕೇಶನ್, ನಂಬರ್ ಸೀರೀಸ್, ಕ್ವಾಡ್ರಾಟಿಕ್ ಇಕ್ವೇಷನ್, ಅದಾದ್ಮೇಲೆ ಡೇಟಾ ಇಂಟರ್ಪ್ರಿಟೇಷನ್ ಸ್ಟಾರ್ಟಿಂಗ್ಗೆ ಕಲಿತೀರಾ ಅಂತ ಹೇಳಿದ್ರೆ ಈ 4 ಕಲಿತಿದ್ದಂಗೆ ನೀವೇನ್ ಮಾಡ್ಬೋದು, ಸೆಕ್ಷನ್ ವೈಸು ಮಾರ್ಕ್ಸ್ ಬರಿಬೋದು. ಬಿಕಾಸ್ ಈ 4ಇಂದಾನೇ ನಿಮ್ಗೆ ಆಲ್ಮೋಸ್ಟ್ 20+ ಕ್ವಶನ್ಸ್ ಬರುತ್ತೆ. ಕೆಲವೊಂದಲ್ಲಿ ಏನಾಗುತ್ತೆ, ನಂಬರ್ ಸೀರೀಸ್ ಕೇಳಿದ್ರೆ ಕ್ವಾಡ್ರಾಟಿಕ್ ಕೇಳಿರಲ್ಲ, ಕ್ವಾಡ್ರಾಟಿಕ್ ಕೇಳಿದ್ರೆ ನಂಬರ್ ಸೀರೀಸ್ ಕೇಳಿರಲ್ಲ. ಬಟ್ ಆದ್ರೂ ಸಿಂಪ್ಲಿಫಿಕೇಶನ್ ಅವೆರಡರಲ್ಲಿ ಒಂದು ಟಾಪಿಕ್ ಮತ್ತೆ DI ಇದಿಷ್ಟಿಂದಾನೇ ನಿಮ್ಗೆ ಆಲ್ಮೋಸ್ಟ್ ಕ್ಲರ್ಕ್ ಪ್ರಿಲಿಮ್ಸ್ ಲೆವೆಲ್ ಅಲ್ಲಿ 20+ ಸ್ಕೋರ್ ಮಾಡ್ಬೋದು. ಸೊ ಅದಕ್ಕೇನೆ ಏನ್ ಮಾಡಿ, ಅದು 4 ಕವರ್ ಆಗ್ತಿದೆ ಅಂತಿದ್ದಂಗೆ ಸೆಕ್ಷನ್ ವೈಸ್ ಬರಿತಾ ಹೋಗಿ. ಅದಾದ್ಮೇಲೆ ನಾನು ಹೇಳಿದ 3 ಪರ್ಸೆಂಟೇಜ್, ರೇಷಿಯೋ ಪ್ರಪೋರ್ಷನ್, ಆವ್ರೇಜಸ್ ಇದನ್ನ ಫಸ್ಟ್ ಕಲ್ತ್ಕೊಂಡ್ರೆ ನೆಕ್ಸ್ಟ್ ಬರೋ ಅರ್ಥಮೆಟಿಕ್ಸ್ಗೂ ನಿಮ್ಗೆ ಈಸಿ ಅಂತ ಆಗುತ್ತೆ. ಅದಾದ್ಮೇಲೆ ಅರ್ಥಮೆಟಿಕ್ ಇನ್ನೇನೇನು ಟಾಪಿಕ್ ಮಿಕ್ಕಿದೆ ಅದನ್ನ ಮಾಡ್ಕೊಂಡು ಬನ್ನಿ. ಅಂಡ್ ಅವಾಗ್ಲೇ ಹೇಳ್ದಂಗೆ ಮಾರ್ಕ್ಸ್ ಇವಾಗ ಸೆಕ್ಷನ್ ವೈಸ್ ಅಥವಾ ಫುಲ್ ಮಾರ್ಕ್ಸ್ ಏನಿದೆ ಬರೆಯೋದಕ್ಕೆ ನೀವು ಎಲ್ಲ ಟಾಪಿಕ್ A to Z ಎಲ್ಲ ಟಾಪಿಕ್ ಕಂಪ್ಲೀಟ್ ಆಗಬೇಕು ಅಂತ ಏನಿಲ್ಲ. ಸ್ವಲ್ಪ ಕೆಲವೊಂದು ಇವಾಗ ಮೆನ್ಸುರೇಷನ್, ಪ್ರಾಬಬಿಲಿಟಿ ಇಂಥವನ್ನ ನಾನು ಇನ್ನೂ ಪಕ್ಕ ಆಗಿಲ್ಲ. ಸೊ ಹಾಗಂತ ಮಾರ್ಕ್ಸ್ ಬರೀದೇ ಇಲ್ವಲ್ಲ. ಸೊ ಈ ತರ ಟಾಪಿಕ್ಸ್ ನೀವು ಬಿಟ್ಟಿದ್ದೀರಾ ಅಂತ ಹೇಳಿದ್ರು ಪರವಾಗಿಲ್ಲ, ಮಾರ್ಕ್ಸ್ ಬರ್ಕೊಂಡು ಶುರು ಮಾಡಿ. ಅಂಡ್ ಅವಾಗಲೇ ಹೇಳ್ದಂಗೆ ಟಾಪಿಕ್ ವೈಸ್, ಸೆಕ್ಷನ್ ವೈಸ್ ಎಲ್ಲ ಮಾರ್ಕ್ಸ್ ಕೊಟ್ಟಷ್ಟು ಒಳ್ಳೇದು. ಅದಾದ್ಮೇಲೆ ಮಾರ್ಕ್ಸ್ ಅಲ್ಲಿ ಅನಾಲಿಸಿಸ್ ಮಾಡಿ, ಬರ್ದು ಅದನ್ನ ಸೈಡ್ಗೆ ಎತ್ತಿಟ್ಬಿಡ್ಬೇಡಿ. ಯಾವ ಕ್ವಶನ್ ಮಾಡಿದೀರಾ ಅದನ್ನ ಇನ್ನೂ ಬೇಗ ಮಾಡ್ಬೋದಾ ಅಂತ ನೋಡಿ. ಅಲ್ಲಿ ಆವ್ರೇಜ್ ಟೈಮ್ ಇದೆಲ್ಲ ಇರುತ್ತಲ್ಲ, ನಾನು ಯೂಶುವಲಿ ಅದೇ ತರ ಮಾಡೋದು. ಫಸ್ಟ್ ಯಾವ ಕ್ವಶನ್ ಮಾಡಿದೀನಿ ಅದನ್ನ ಎಷ್ಟು ಟೈಮಲ್ಲಿ ಮಾಡಿದೀನಿ ಅಂತ ನೋಡ್ಕೊಂಡ್ಬಿಡ್ತೀನಿ, ಇನ್ನೂ ಅದನ್ನ ಇಂಪ್ರೂವ್ ಮಾಡ್ಕೋಬೋದಾ. ಅದಾದ್ಮೇಲೆ ತಪ್ಪು ಮಾಡಿರೋ ಕ್ವಶನ್ ಅಲ್ಲಿ ಏನ್ ಮಿಸ್ಟೇಕ್ಸ್ ಆಗಿದೆ ಅಂತ ನೋಡೋದು. ಅದಾದ್ಮೇಲೆ ಬಿಟ್ಟಿರೋ ಕ್ವಶನ್, ತಪ್ಪು ಮಾಡಿರೋದು ಬಿಟ್ಟಿರೋ ಕ್ವಶನ್ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಏನಕ್ಕಂತ ಹೇಳಿದ್ರೆ ಅದೆಲ್ಲ ಟಾಪಿಕ್ಸ್ ನೀವು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕಾಗಿರೋದು. ಸೊ ಅದೇನಾಗುತ್ತೆ, ನೀವು ಅನಲೈಸ್ ಮಾಡಿದಾಗ ಮಾರ್ಕ್ನ ನಿಮ್ಗೆ ಯಾವ್ದ್ರಲ್ಲಿ ವೀಕ್ ಇದ್ದೀರಾ, ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದ್ದೀರಾ ಅಂತ ನೀಟಾಗಿ ಗೊತ್ತಾಗುತ್ತೆ. ಅದಾದ್ಮೇಲೆ ನೀವು ಅಷ್ಟು ಜನ ಮಾರ್ಕ್ಸ್ ಬರ್ದಿರ್ತಾರಲ್ಲ ಅದರಲ್ಲಿ ಎಲ್ಲಿ ಸ್ಟ್ಯಾಂಡ್ ಆಗಿರ್ತೀರಾ ಅನ್ನೋದು ಗೊತ್ತಾಗುತ್ತೆ. ಸೊ ಈ ತರ ಮಾರ್ಕ್ಸ್ ಬರಿತಾ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡು ಅಕ್ಯುರೇಸಿ ಮೇಂಟೈನ್ ಮಾಡ್ಕೊಂಡು ಹೋದಾಗ ಮಾರ್ಕ್ಸ್ ಸ್ಕೋರ್ ಜಾಸ್ತಿ ಆಗುತ್ತೆ. ನಾನು 80 ಕ್ವಶನ್ ಇದೆ RRB ಇದೇನೆ 70 ಮೇಲೆ ಮಾಡ್ಬಿಟ್ಟಿದ್ದೀನಿ, ಬಂದಿದ್ದು 50 ಅಂತ ಹೇಳಿದ್ರೆ ನಿಮ್ದು ಅಲ್ಲಿ ಏನಾಗಿರುತ್ತೆ, ಅಕ್ಯುರೇಸಿ ನೀವು ಮೇಂಟೈನ್ ಮಾಡಿರಲ್ಲ, ಸುಮಾರಷ್ಟು ತಪ್ಪು ಮಾಡಿರ್ತೀರ. ಅದೇ ಎಷ್ಟೊಂದು ಜನ 65 ಬರೆದ್ಬಿಟ್ಟು 60 ಸ್ಕೋರ್ ಮಾಡಿರ್ತಾರೆ, 70 ಮೇಲೆ ಮಾಡಿರೋದು 50. ಸೊ ಈ ತರ ಬಂದಿರುತ್ತೆ. ಅಕ್ಯುರೇಸಿನೂ ಇಂಪಾರ್ಟೆಂಟ್, ಸ್ಪೀಡು ಇಂಪಾರ್ಟೆಂಟ್. ಕರೆಕ್ಟಾಗಿ ಮಾಡೋದು ಮುಖ್ಯನೇ. ಎಷ್ಟು ಸ್ಪೀಡಾಗಿ ಮಾಡ್ತೀನಿ ಅನ್ನೋದು ಅಷ್ಟೇ ಮುಖ್ಯ ಆಗಲ್ಲ. ಸೊ ಅದಕ್ಕೇನೆ ಅಕ್ಯುರೇಸಿ ಪ್ಲಸ್ ಸ್ಪೀಡ್ ಫುಲ್ಲು ಇದು ಮಾಡಿಕೊಂಡು ಮಾರ್ಕ್ಸ್ ಬರಿತಾ ಹೋಗಿ. ಫುಲ್ಲು ಮೇನ್ಸ್ಗೆ ಯಾವಾಗಿಂದ ಪ್ರಿಪೇರ್ ಆಗ್ಬೋದು ಅಂದರೆ, ಈಗ ನಂದು ಡಿಗ್ರಿ ಮುಗ್ದಿದೆ ಇವಾಗ ಶುರು ಮಾಡ್ತಿದ್ದೀನಿ ಅಂತ ಹೇಳೋರು ನೀವು ಆರಾಮಾಗಿ ಪ್ರೀಗೆ ಅಂತಾನೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಬನ್ನಿ. ಬಿಕಾಸ್ ಇವಾಗ ಇನ್ನೇನು ಸೆಪ್ಟೆಂಬರ್ ಎಂಡಿಂದ ಎಕ್ಸಾಮ್ ಶುರು ಆಗುತ್ತೆ, ಅಷ್ಟೊಂದು ನಿಮ್ಮದು ಸಿಲೆಬಸ್ಸು ಫುಲ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಸೊ ಅದಕ್ಕೇನೆ ಈ ಸತಿ ಪ್ರಿಲಿಮ್ಸ್ ಕೊಟ್ಟು ಅದನ್ನ ಚೆನ್ನಾಗಿ ಮಾಡೋದ್ರ ಕಡೆ ಗಮನ ಕೊಡಿ. ಆ್ಯಂಡ್ ಇಲ್ಲ ನಾವು ಜನವರಿಯಿಂದನೇ ಶುರು ಮಾಡಿದ್ದೀನಿ, ಅವಾಗಿಂದನೇ ಮಾಡಿದ್ದೀನಿ, ಟಾಪಿಕ್ ಮುಗ್ದಿದೆ ಅಂತ ಹೇಳೋರು
ಮೇನ್ಸಿಗೂ ಪ್ರಿಪೇರ್ ಆಗೋಕೆ ಶುರು ಮಾಡಿ. ಆ್ಯಂಡ್ ಜನರಲ್ ಅವೇರ್ನೆಸ್ಸು ಅಷ್ಟೇನೆ, ನೀವು ಅವಾಗಿಂದನೇ ಶುರು ಮಾಡಿದೀನಿ ಜಾನ್ ಫೆಬ್ರಿಂದ ಅಂತ ಹೇಳೋರು ಅಟ್ಲೀಸ್ಟ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ 4 ತಿಂಗಳಿದಾದ್ರು ನೋಡ್ಕೊಳ್ಳಿ, ಫುಲ್ಲು ನೋಡ್ಕೊಳಕ್ ಆಗದೆ ಇದ್ರು. ಬಟ್ ಇವಾಗ ಶುರು ಮಾಡಿದೀನಿ ಅಂತ ಹೇಳೋರು, ಇಲ್ಲ ಇನ್ನು ಶುರು ಮಾಡಬೇಕು ಅಂತ ಹೇಳೋರು, ನೀವು ಬೇಸಿಕ್ ಟಾಪಿಕ್ಸ್ ಏನಿದೆ ಅದನ್ನು ಮುಗಿಸ್ಕೊಬಂದು ಪ್ರೀ ಲೆವೆಲ್ಗೆ ಅಂತಾನೆ ಓದಿ. ನಿಮ್ದು ಪಕ್ಕ ಆಗಿದ್ದೀನಿ ಪ್ರೀ ಲೆವೆಲ್ಗೆ ಅಂತ ಹೇಳಿದಾಗ ಮೇನ್ಸ್ಗೆ ಶುರು ಮಾಡ್ಕೊಂಡು. ಆ್ಯಂಡ್ ಇನ್ನು ನಾವು ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆ ನೋಡೋದಾದ್ರೂ ಅಷ್ಟೇನೆ, ನೀವು ಈಗ ಜನರಲ್ ಅವೇರ್ನೆಸ್ ನೋಡ್ಕೊಬೇಕಾದ್ರೆ ಕಂಪ್ಯೂಟರ್ ಅವೇರ್ನೆಸ್ ನೋಡ್ಕೊಂಬನ್ನಿ. ಆ್ಯಂಡ್ ನೀವು ಈಗ ಪ್ರೀ ಲೆವೆಲ್ಗೆ ಏನು ಕ್ವಾಂಟ್ಸ್ ರೀಸನಿಂಗ್ ಓದಿ ಸ್ವಲ್ಪ ಬೋರ್ ಆಗ್ತಿದೆ ಅಂತ ಹೇಳಿದಾಗಲೂ ಅವಾಗ ಕಂಪ್ಯೂಟರ್ ಅವೇರ್ನೆಸ್ ನೋಡ್ಕೊಂಡು ಬನ್ನಿ. ಇದು ಮೇನ್ ಆಗಿ ಕಂಪ್ಯೂಟರ್ ಅವೇರ್ನೆಸ್ ಸೆಕ್ಷನ್ ನಿಮಗೆ RRB ರೀಜನಲ್ ರೂರಲ್ ಬ್ಯಾಂಕ್ ಆಗಿರುತ್ತೆ. ಆ್ಯಂಡ್ IBPS ಇದರಲ್ಲೆಲ್ಲ ಏನು ಮಾಡಿರ್ತಾರೆ, ಪ್ಯಾಟರ್ನ್ ಅಲ್ಲಿ ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಸಮಥಿಂಗ್ ಅನ್ಕೊಂಡು ಕೊಟ್ಟಿರ್ತಾರೆ. ಬಟ್ ಕ್ಲರ್ಕಲ್ಲಿ ನಾನು ಲಾಸ್ಟ್ ಇಯರ್ ಬರ್ದಾಗೆಲ್ಲ ಏನಾಗಿದೆ, ಆ ಥರ ಒಂದು ಕಂಪ್ಯೂಟರ್ ಕ್ವಶನ್ ಬಂದಿರಲಿಲ್ಲ. ಬಟ್ ನೀವು RRBಗೆ ಅಂತ ಹೇಗಿದ್ರು ಕಲ್ತಿರ್ತೀರಲ್ಲ, ಅಕಸ್ಮಾತ್ IBPS SBI ಈ ಥರ ಕೇಳಿದ್ರು ನೀವು ಏನು ಆನ್ಸರ್ ಮಾಡೋದಕ್ಕೆ ಏನು ತೊಂದರೆ ಅಂತ ಆಗಲ್ಲ. ಸೊ ಇದ್ರ ಜೊತೆಗೆ ನೀವು ಕಂಪ್ಯೂಟರ್ ಅವೇರ್ನೆಸ್ಸು ಓದ್ಕೊಂಡು ಬನ್ನಿ. ಆ್ಯಂಡ್ ಇದೇ ಬೆಸ್ಟ್ ಮೆಥಡ್ ಅಂತ ಹೇಳಲ್ಲ, ಇದು ನಂದು ಸಜೆಷನ್, ಒಂದು ಪ್ಲಾನ್ ಅಷ್ಟೇನೆ. ಇದಕ್ಕಿಂತ ಬೆಟರ್ ನಿಮ್ಮ ಹತ್ರ ಒಂದು ಪ್ಲಾನ್ ಇದೆ ಅಂತ ಹೇಳಿದ್ರೆ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗಿ. ಆ್ಯಂಡ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.